ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್, ಒಂದು ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ. ಈ ಎರಡೂ ಕ್ಷೇತ್ರಗಳು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಅಂತಿಮ ಹಂತದ ಪ್ರಚಾರದ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಘಟಾನುಘಟಿಗಳಿಂದ ಕಡೆ ಹಂತದ ಕ್ಯಾಂಪೇನ್ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಜಮೀರ್ ಅಹಮದ್ ಪ್ರಚಾರ ನಡೆಸಿದ್ದಾರೆ. 2 ದಿನಗಳ ಕಾಲ ಜಮೀರ್ ಅಹಮದ್ ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸುತ್ತಾರೆ. ಬಾಗಲಕೋಟೆಯಲ್ಲಿದ್ದಾರೆ. ನಿನ್ನೆ ದಾವಣಗೆರೆಗೆ ಬಂದಿದ್ರು, ಆದ್ರೆ ಹೀಗೆ ಬಂದು ಹಾಗೆ ಹೋದ್ರು. ಬಾಗಲಕೋಟೆಯಲ್ಲಿ 2 ದಿನಗಳ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತು ಮೊದಲನೇ ದಿನ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ವೈ ಕ್ಯಾಂಪೇನ್ ನಡೆಸಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಘಟಾನುಘಟಿಗಳು ಕ್ಯಾಂಪೇನ್ ನಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಜಮೀರ್ ಅಹಮದ್ ಪ್ರಚಾರ ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ವೈ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಗೋವಿಂದ ಕಾರಜೋಳ, ಸಿಸಿ ಪಾಟೀಲ್, ಯಡಿಯೂರಪ್ಪ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಜಿಲ್ಲಾ ಬಿಜೆಪಿ ನಾಯಕರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೊನೆ ಹಂತದ ಪ್ರಚಾರ, ಹಾಗಾಗಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಅಂತಿಮ ತೆರೆ ಬೀಳುತ್ತೆ. ಹಾಗಾಗಿ ಪ್ರಚಾರದ ಭರಾಟೆ ಬಹಳ ಜೋರಾಗಿದೆ. ಕೈ ಕಮಲ ನಾಯಕರು ಕೊನೆ ಹಂತದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. 2 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಜೋರಾಗಿ ನಡೀತಾ ಇದೆ. 2 ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿ ಶತ ಪ್ರಯತ್ನವನ್ನ ನಡೆಸ್ತಾ ಇದೆ. ಆಡಳಿತದಲ್ಲಿರುವಂತಹ ಪಕ್ಷ ಸಾಮಾನ್ಯವಾಗಿ ಬೈ ಎಲೆಕ್ಷನ್ಗಳು ನಡೆದಾಗ ಗೆದ್ದು ಬರುತ್ತೆ ಸಾಮಾನ್ಯ. ಆದ್ರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ, ಬೆಳವಣಿಗೆಗಳಾಗಿದೆ. ಅಧಿಕಾರ ಸಂಘರ್ಷ ಅನ್ನೋದು ಪಕ್ಷಕ್ಕೆ ಒಂದು ಮಟ್ಟಿಗಿನ ಹೊಡೆತ ಅಂತೂ ಕೊಟ್ಟಿದೆ. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಸರ್ಕಾರದ ಮೇಲಿನ ಹಿಡಿತವನ್ನ ಸಾಬೀತುಪಡಿಸಿಕೊಳ್ಳೋದಕ್ಕೆ ಈ ಚುನಾವಣೆಯನ್ನ ಗೆಲ್ಲಲೇಬೇಕು. ಇನ್ನೊಂದು ಕಡೆ ಬಿಜೆಪಿ ಕೂಡ ಪ್ರಯತ್ನ ನಡೆಸ್ತಾ ಇದೆ, ಜೊತೆಗೆ ಆತ್ಮವಿಶ್ವಾಸದಲ್ಲಿದೆ. 2 ಕ್ಷೇತ್ರದಲ್ಲೂ ಬಿಜೆಪಿನೇ ಗೆಲ್ಲತ್ತೆ. ಆಡಳಿತಾರೂಢ ಸರ್ಕಾರದ ಬಗ್ಗೆ ಜನರಿಗೆ ಈಗಾಗಲೇ ಮುನಿಸಿದೆ ಅಂತ ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿ ಯೋಜನೆಗಳ ಯಶಸ್ಸೇನಿದೆ ಅದನ್ನ ಮತವಾಗಿ ಪರಿವರ್ತಿಸೋದಕ್ಕೆ ಯತ್ನ ನಡೆಸಿದೆ. ಎಲ್ಲ ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ, 5 ಗ್ಯಾರಂಟಿ ನಾವು ಭರವಸೆ ಕೊಟ್ಟಿದ್ವಿ, ಕೊಟ್ಟ ಮಾತಿನಂತೆ ಆ ಗ್ಯಾರಂಟಿಯನ್ನ ನಾವು ನಿಮಗೆ ತಲುಪಿಸಿದೀವಿ ಅಂತ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಸರ್ಕಾರ ನಮ್ಮದು ಅಂತ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ. ಅದೇ ಬಿಜೆಪಿ ಅದೇ ಗ್ಯಾರಂಟಿಯನ್ನ ಮುಂದೆ ಇಟ್ಕೊಂಡು, ಕಾಂಗ್ರೆಸ್ನಲ್ಲಿರೋ ಒಳಜಗಳವನ್ನೇ ಮುಂದೆ ಇಟ್ಕೊಂಡು ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಅಖಾಡಕ್ಕಿಳಿದಿದೆ. ಫೈನಲಿ 2 ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ, ಇಲ್ಲಿ ಯಾರು ಗೆದ್ದು ಬೀಗ್ತಾರೆ? ಒಂದು ದಾವಣಗೆರೆ ದಕ್ಷಿಣ, ಕಾಂಗ್ರೆಸ್ನ ಭದ್ರವಾದ ಕೋಟೆ, ಶಾಮನೂರು ಕುಟುಂಬದ ಪ್ರಭಾವ ಇರುವಂತಹ ಕ್ಷೇತ್ರ. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನೋದೊಂದು ಬಹಳ ದೊಡ್ಡ ಒತ್ತಡ ಇತ್ತು. ಅದೆಲ್ಲವನ್ನ ಮೀರಿ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದವರು ಅಲ್ಲಿ ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಕುಟುಂಬದಲ್ಲೇ ಜಗಳ ಶುರುವಾಗಿತ್ತು, ಮೇಟಿ ಕುಟುಂಬದಲ್ಲಿ. ಫೈನಲಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ಕಿದೆ ನಿಜ. ಆದ್ರೆ ಎಲ್ಲಾ ಪರಿಸ್ಥಿತಿಯ ಲಾಭ ತಗೊಳ್ಳೋದಕ್ಕೆ ಬಿಜೆಪಿ ಅಂತೂ ಎಲ್ಲಾ ಪ್ರಯತ್ನವನ್ನ ಮಾಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ, ಅದರ ಪ್ರಚಾರದ ಭರಾಟೆ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಅಂತಿಮ ಹಂತದ ಪ್ರಚಾರ ಅಂತ ಅಂದಾಗ ಸಹಜ ಎಲ್ಲಾ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಪ್ರಚಾರದ ಭರಾಟೆ ಬಹಳ ಜೋರಾಗಿದೆ ಕ್ಷೇತ್ರದಲ್ಲಿ. ಆದ್ರೆ ಫೈನಲ್ ಹಂತದ ಲೆಕ್ಕಾಚಾರಗಳು ಯಾವ ರೀತಿ ನಡೀತಾ ಇದೆ ಬಾಗಲಕೋಟೆಯಲ್ಲಿ? ಬಿಜೆಪಿ ಕಾಂಗ್ರೆಸ್ 2 ಪಕ್ಷ ಶತ ಪ್ರಯತ್ನ ನಡೆಸ್ತಾ ಇದೆ. ಬಟ್ ಕೊನೆ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ?
ಏನು ಶ್ವೇತಾ, ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ಇವತ್ತಿನ ದಿವಸ ಬಹಿರಂಗ ಪ್ರಚಾರಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗಳಲ್ಲಿ ಈಗಾಗಲೇ ಲಘು ಬಗೆಯಿಂದ ಓಡಾಟ ನಡೆಸುವುದರ ಮೂಲಕ ಮತದಾರರನ್ನ ಸೆಳೆಯುವಂತಹ ಒಂದು ಕೊನೆಯ ಪ್ರಯತ್ನಕ್ಕೆ ಈಗಾಗಲೇ ಎರಡೂ ಪಕ್ಷಗಳು ಮುಂದಾಗಿರುವಂತದ್ದನ್ನು ಕೂಡ ನೋಡ್ತಾ ಇದ್ದಾವೆ. ಈಗ ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಿನ್ನೆಯಿಂದಲೂ ಕೂಡ ಏನಂತಂದ್ರೆ ಬಹಳಷ್ಟು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಹೋದಲ್ಲೆಲ್ಲ ಏನಂತಂದ್ರೆ ಕಾಂಗ್ರೆಸ್ಸಿನ ವಿರುದ್ಧ ವಾಗ್ದಾಳಿ ಮಾಡೋದ್ರಿಂದ ಮುಖ್ಯವಾಗಿ ಏನಂತಂದ್ರೆ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅಹಿಂದ ಜಪ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಅದರ ಜೊತೆಗೆ ಏನಂತಂದ್ರೆ ಗ್ಯಾರಂಟಿಗಳ ವಿರುದ್ಧವೂ ಕೂಡ ಏನಂತಂದ್ರೆ ಮಾತುಗಳನ್ನ ಹೇಳೋದ್ರ ಮೂಲಕ ಇವತ್ತಿನ ದಿವಸ ಮತದಾರರನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿಯಿಂದ ಮಾಡ್ತಾ ಇರುವಂತದನ್ನ ನಾವು ಒಂದು ಭಾಗವನ್ನು ನೋಡ್ತಾ ಇದ್ದಾವೆ. ಮತ್ತೊಂದೆಡೆ ಏನಂತಂದ್ರೆ ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ಏನು ಶತಾಯಿ ಗತಾಯ ತನ್ನ ಆಪ್ತರಾಗಿರ್ತಕ್ಕಂಥ ಎಚ್ ಒ ಮೇಟಿಯವರ ಕ್ಷೇತ್ರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಮಡ್ಲಿಗೆ ಹಾಕಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರತಕ್ಕಂಥ ಸಿದ್ದರಾಮಯ್ಯನವರು ಮೂರನೇ ಬಾರಿಗೆ ಇವತ್ತಿನ ದಿವಸ ಏನಂತಂದ್ರೆ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಲೂ ಏನಂತಂದ್ರೆ ಬಾಗಲಕೋಟೆಗೆ CM ಸಿದ್ದರಾಮಯ್ಯನವರು ಬರ್ತಾ ಇರುವಂತದ್ದು. ಬರೋದ್ರ ಜೊತೆಗೆ ಏನಂತಂದ್ರೆ ಬೃಹತ್ ಆಗಿರ್ತಕ್ಕಂಥ ಒಂದು ರೋಡ್ ಶೋ ಅನ್ನು ನಡೆಸುವುದರ ಮೂಲಕ ಜೊತೆಗೆ ಒಂದು ಬಹಿರಂಗ ಸಮಾವೇಶವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ CM ಸಿದ್ದರಾಮಯ್ಯನವರು ಸೇರಿದಂತೆ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಏನು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಮತ್ತು ಎರಡೂ ಕಡೆಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಏನಂತಂದ್ರೆ ಸಣ್ಣ ಸಮುದಾಯಗಳನ್ನು ಹಿಡಿಕೊಂಡು ಎಲ್ಲವನ್ನೂ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರತ್ಯೇಕವಾದಂತಹ ಸಭೆಗಳನ್ನ ಮಾಡುವುದರ ಮೂಲಕ ಆ ಸಮುದಾಯದ ಮತಗಳನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಕಾಂಗ್ರೆಸ್ನಿಂದ ಏನು ಈ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಏನು ಸತೀಶ್ ಜಾರಕಿಹೊಳಿ ಇರಿದ್ದಾರೋ ಅವರು ಕೂಡ ಏನಂತಾರೆ ಕಳೆದ 3 ತಿಂಗಳಲ್ಲೂ ಕೂಡ ಏನಂತಂದ್ರೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂತದನ್ನು ಕೂಡ ನೋಡ್ತಾ ಇದ್ದೇವೆ. ಇದು ಒಂದು ಭಾಗವಾದ್ರೆ ಮತ್ತೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಏನಂತಂದ್ರೆ ಬಾಗಲಕೋಟೆಯಲ್ಲಿ ಇರುವುದರ ಮೂಲಕ 2-3 ದಿನಗಳ ಮೂಲಕ ಇರುವುದರ ಮೂಲಕ ಏನಂತಂದ್ರೆ ಬಹಳಷ್ಟು ಶತಪ್ರಯತ್ನ ಮಾಡುವುದರ ಮೂಲಕ ಇವತ್ತಿನ ದಿವಸ ಏನಂತ ಮತದಾರರನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಏನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ನಿನ್ನೆ ಏನಂತ ಕೆಲವೊಂದಿಷ್ಟು ಸಮುದಾಯವರ ಸಭೆಯನ್ನು ಮಾಡಿದ್ರು. ಇವತ್ತು ಏನಂತಂದ್ರೆ ಇಲ್ಲಿಂದ ನಿರ್ಗಮಿಸುವಂತ ಸಂದರ್ಭದಲ್ಲಿಯೂ ಕೂಡ ವೀರಶೈವ ಮಹಾಸಭೆಯ ಸಭೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಅಖಂಡ ಏನು ಲಿಂಗಾಯತ ಮತಗಳ ಮೇಲೆ ಕಣ್ಣಿಡುವುದರ ಮೂಲಕ ಒಂದು ಭಾಗವನ್ನು ಅವರು ನೋಡಿದ್ರೆ, ಮತ್ತೊಂದೆಡೆ ಏನಂತಂದ್ರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಏನಂತಂದ್ರೆ ಅಹಿಂದ ಜಪ ಮಾಡುವುದರ ಮೂಲಕ ಆ ಮತಗಳನ್ನು ಸೆಳೆಯುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ಒಂದು ದಿನ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಏನು ಅಂತಂದ್ರೆ ಬಾಕಿ ಇರುವಂತದ್ದು. ಹೀಗಾಗಿ ಎರಡೂ ಪಕ್ಷಗಳಲ್ಲೂ ಕೂಡ ಏನಂತಂದ್ರೆ ಭರ್ಜರಿ ಆದಂತಹ ಪ್ರಚಾರ ನಡೆಯುವುದರ ಜೊತೆಗೆ ಅಂತಂದ್ರೆ ಕೊನೆಯ ಹಂತದಲ್ಲಿ ಏನಂತಂದ್ರೆ ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನ ಈಗ ನಡೆದಿದೆ ಅಂತ ನಾವು ಹೇಳಬೇಕಾಗುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಇವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.